ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಮಾರ್ಚ್ 29ಕ್ಕೆ ನೇಮಕವಾದ ರಾತ್ರಿಯಾಗಿತ್ತು. ಇಸ್ರೇಲ್ ಮಕ್ಕಳು ಅದನ್ನು ನೋಡಿದಾಗ ಅವರು ಒಬ್ಬರಿಗೊಬ್ಬರು ಇದು ಮನ್ನಾ ಅಂದರು, ಯಾಕೆಂದರೆ ಅದು ಏನಾಗಿತ್ತೆಂದು ಅವರಿಗೆ ತಿಳಿಯಲಿಲ್ಲ. ಆಗ ಮೋಶೆಯು ಅವರಿಗೆ, ಕರ್ತನು ನಿಮಗೆ ಕೊಟ್ಟಿರುವ ರೊಟ್ಟಿಯು ಇದೇ ಎಂದು ಹೇಳಿದನು. ವಿಮೋಚನಾಕಾಂಡ 16ನೇ ಅಧ್ಯಾಯ 15ನೇ ವಚನ. ಮನ್ನವಿನ ಪೂರೈಕೆಯು ಕ್ರಿಸ್ತನಲ್ಲಿರುವ ಕೃಪೆಯ ಪೂರೈಕೆಗೆ ಒಂದು ಸುಂದರವಾದ ಛಾಯೆಯಾಗಿದೆ. ಅದನ್ನು ಪ್ರತಿದಿನ ಸಂಗ್ರಹಿಸಬೇಕಾಗಿತ್ತು, ಅದನ್ನು ಮರುದಿನ ಇಡುವಂತಿಲ್ಲ. ಇದರಿಂದ ನಮಗೆ ಪಾಠವೇನೆಂದರೆ, ಯಾರೆಲ್ಲ ದೇವರ ಕೃಪೆ ಮತ್ತು ಸತ್ಯವನ್ನು ಹೆಚ್ಚಾಗಿ ಸಂಗ್ರಹ ಮಾಡುತ್ತಾರೋ ಅವರು ಅದನ್ನು ಮತ್ತೊಬ್ಬರಿಗೆ ವಿನಿಯೋಗ ಮಾಡುವವರಾಗಿಯೂ ಸಹ ಇರಬೇಕು. ಇದನ್ನು ಒದಗಿಸುವುದು ಒಂದು ಆತ್ಮಿಕ ಶ್ರೀಮಂತ ವರ್ಗದವರನ್ನು ಸೃಷ್ಟಿಸುವುದಕ್ಕಾಗಿ ಇರುವ ದೃಷ್ಟಿಯಿಂದಲ್ಲ. ಇದಕ್ಕೆ ಉದಾಹರಣೆಯನ್ನು ನಾವು ಅನೇಕ ಸಾರಿ ನೋಡಿದ್ದೇವೆ. ಯಾರೆಲ್ಲ ತಮಗಾಗಿ ಮಾತ್ರ ವಾಕ್ಯಗಳನ್ನು ಅಧ್ಯಯನ ಮಾಡುತ್ತಾರೋ ಮತ್ತು ಸಹೋದರರೊಂದಿಗೆ ಸೇರಿ ಅವರು ಪಡೆದ ಆಶೀರ್ವಾದಗಳನ್ನು ಹಂಚಿಕೊಳ್ಳುವುದಿಲ್ಲವೋ, ನಾವು ನಿರೀಕ್ಷಿಸುವಂತೆ ಅವರು ಸತ್ಯದಲ್ಲಿ ಬಹುಕಾಲ ಇರುವುದಿಲ್ಲ. ನಾವು ಮನ್ನವನ್ನು ಪ್ರತಿದಿನ ಸಂಗ್ರಹಣೆ ಮಾಡಬೇಕು. ನಾವು ಸೇವಿಸುವ ಪರಲೋಕದ ರೊಟ್ಟಿಯು ನಿರಂತರವಾದ ಸವಲತ್ತು ಆಗಿರಬೇಕು. ಇಲ್ಲದಿದ್ದರೆ ನಮ್ಮ ಜೀವನದ ಪಯಣಕ್ಕೆ ಬೇಕಾದ ಶಕ್ತಿ ಇರುವುದಿಲ್ಲ. ಆದರೆ ಅದರ ಜೊತೆಗೆ ನಾವು ಕರ್ತನೊಂದಿಗೆ ಶಕ್ತಿಯುತವಾಗಿರಬೇಕು ಮತ್ತು ಒಂದು ವೇಳೆ ಅನುಮತಿಸಲ್ಪಟ್ಟರೆ ಬೇರೆಯವರಿಗೆ ದೈವಿಕ ಕೃಪೆಯನ್ನು ಒದಗಿಸುವಲ್ಲಿ ಸಹಕಾರವಾಗಿರಬೇಕು ಎಂಬುದೇ. ಆಮೆನ್.